ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸಮಾಜ ವಿಜ್ಞಾನ ಇರುತ್ತೆ. ಆ ಎರಡನೇ ಪತ್ರಿಕೆ ಸಮಾಜ ವಿಜ್ಞಾನದಲ್ಲಿ ಅಭ್ಯಾಸವನ್ನು ಮಾಡ್ತಿದ್ದೀವಿ. ಇಂದು ನಾವು 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದ ಮೊದಲ ಭಾಗದಲ್ಲಿ 25 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿಯವರೆಗೆ 5 ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅಂತ ಒತ್ತಿ ನೋಡ್ಬೋದು. ಸೊ ವಿಜ್ಞಾನದಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ವಿಜ್ಞಾನ ವಿಷಯದ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ಇದೇ ಥರ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಏನಾದರೂ ಕ್ವಶನ್ ಮತ್ತು ಆನ್ಸರ್ಸ್ಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟನ್ನು ಸಹಿತ ಮಾಡ್ಬೋದು ಅಂತ ಹೇಳ್ತಾ ಶುರು ಮಾಡೋಣ. 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳಲ್ಲಿ ಮೊದಲ ಭಾಗದಲ್ಲಿರ್ತಕ್ಕಂಥ 25 ಪ್ರಶ್ನೆಗಳನ್ನು. ಜೈನರಲ್ಲಿರುವ ತೀರ್ಥಂಕರರ ಸಂಖ್ಯೆ ಎಷ್ಟು? ಸೊ ವಿದ್ಯಾರ್ಥಿಗಳೇ, ಜೈನ ಮತದಲ್ಲಿ ಬರ್ತಕ್ಕಂಥ ಒಟ್ಟು ತೀರ್ಥಂಕರರ ಸಂಖ್ಯೆ 24. ಪ್ರಶ್ನೆ 2, ಜೈನರ ಮೊದಲ ತೀರ್ಥಂಕರ ಯಾರು? ಈ ಜೈನರ ಮೊದಲ ತೀರ್ಥಂಕರ ಋಷಭ. ಪ್ರಶ್ನೆ 3, ಜೈನರ 23ನೇ ತೀರ್ಥಂಕರ ಯಾರು? ಸೊ ಜೈನರ 23ನೇ ತೀರ್ಥಂಕರ ಯಾರಪ್ಪ ಅಂದರೆ ಪಾರ್ಶ್ವನಾಥ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4, ಪಾರ್ಶ್ವನಾಥ ಯಾವಾಗ ಜನಿಸಿದನು? ಸೊ ಸಾಮಾನ್ಯ ಶಕಪೂರ್ವ 8ನೇ ಶತಮಾನದಲ್ಲಿ ಪಾರ್ಶ್ವನಾಥ ಜನಿಸಿದ್ದ. ಪ್ರಶ್ನೆ 5, ಪಾರ್ಶ್ವನಾಥ ಯಾರ ಮಗ? ಅಂದರೆ ಪಾರ್ಶ್ವನಾಥನ ತಂದೆ ಕೇಳಿದ್ದಾರೆ. ಸೊ ಪಾರ್ಶ್ವನಾಥನ ತಂದೆ ಬಂದ್ಬಿಟ್ಟು ಅಶ್ವಸೇನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 6, ಸುಖಮಯ ಜೀವನಕ್ಕೆ 4 ತತ್ವಗಳನ್ನು ಸೂಚಿಸಿದ ಜೈನ ತೀರ್ಥಂಕರ ಯಾರು? ವ್ಯಕ್ತಿ ಸುಖಮಯವಾಗಿ ಜೀವನವನ್ನು ಮಾಡಬೇಕಾದ್ರೆ 4 ತತ್ವಗಳನ್ನು ಸೂಚಿಸಿದ್ರು. ಆ 4 ತತ್ವಗಳನ್ನು ಸೂಚಿಸಿದ ಜೈನ ತೀರ್ಥಂಕರ ಪಾರ್ಶ್ವನಾಥ. ಪ್ರಶ್ನೆ 7, ಪಾರ್ಶ್ವನಾಥ ಸೂಚಿಸಿದ 4 ತತ್ವಗಳು ಯಾವುವು? ಈ ಸುಖಮಯ ಜೀವನಕ್ಕಾಗಿ ಸೂಚಿಸಿರ್ತಕ್ಕಂಥ 4 ತತ್ವಗಳಲ್ಲಿ ಮೊದಲನೇದು ಅಹಿಂಸೆ, ಎರಡನೇದು ಸತ್ಯ, ಮೂರನೇದು ಆಸ್ಥೇಯ, ನಾಲ್ಕನೇದು ಅಪರಿಗ್ರಹ ಅಂತಕ್ಕಂಥ 4 ತತ್ವಗಳನ್ನು ಪಾರ್ಶ್ವನಾಥ ಸೂಚಿಸಿದ್ದ. ಪ್ರಶ್ನೆ 8, ಆಸ್ಥೇಯ ಎಂದರೆ ಏನು? ಸೊ ಆಸ್ಥೇಯ ಪದದ ಅರ್ಥವನ್ನು ಕೇಳಿದ್ದಾರೆ. ಆಸ್ಥೇಯ ಪದದ ಅರ್ಥ ಏನಪ್ಪ ಅಂತಂದರೆ ಕದಿಯದಿರುವುದು ಅಂತ ಏನು ಮಾಡ್ತಾರೆ ಕೇಳ್ತಾರೆ. ಸೊ ಕದಿಯದಿರೋದಕ್ಕೆ ಏನಂತಾರೆ? ಆಸ್ಥೇಯ ಅಂತ ಹೇಳ್ತಾರೆ. ಪ್ರಶ್ನೆ 9, ಅಪರಿಗ್ರಹ ಎಂದರೆ ಏನು? ಅಪರಿಗ್ರಹ ಎಂದರೆ ಆಸ್ತಿಯನ್ನು ಹೊಂದದೇ ಇರುವುದು. ಆಸ್ತಿಯನ್ನು ಹೊಂದಲಿಲ್ಲ ಅಂದರೆ ಅಪರಿಗ್ರಹ ಅಂತ ಕರೀತಾರೆ. ಪ್ರಶ್ನೆ 10, 5ನೇ ತತ್ವ ಬ್ರಹ್ಮಚರ್ಯವನ್ನು ಬೋಧಿಸಿದವರು ಯಾರು? ಸೊ ಜೈನ ಮತದಲ್ಲಿ 5ನೇ ತತ್ವ ಬ್ರಹ್ಮಚರ್ಯವನ್ನು ಬೋಧನೆ ಮಾಡಿರ್ತಕ್ಕಂಥವ್ರು ವರ್ಧಮಾನ ಅಂತ ಹೇಳ್ತಾರೆ. ಪ್ರಶ್ನೆ 11, ಜೈನರ 23ನೇ ತೀರ್ಥಂಕರ ಯಾರು? ಜೈನ ಮತದ 23ನೇ ತೀರ್ಥಂಕರ ವರ್ಧಮಾನ. ಪ್ರಶ್ನೆ 12, ವರ್ಧಮಾನ ಜನಿಸಿದ ಸ್ಥಳ ಯಾವುದು? ಸೊ ವರ್ಧಮಾನ ಎಲ್ಲಿ ಜನಿಸಿದ್ದಪ್ಪ ಅಂದರೆ ಕುಂಡಲ ಗ್ರಾಮದಲ್ಲಿ ಜನಿಸಿದ್ದ. ಪ್ರಶ್ನೆ 13, ವರ್ಧಮಾನನ ತಂದೆ ಯಾರು? ಸೊ ವರ್ಧಮಾನನ ತಂದೆ ಸಿದ್ಧಾರ್ಥ. ಪ್ರಶ್ನೆ 14, ಸಿದ್ಧಾರ್ಥ ಯಾವ ಬುಡಕಟ್ಟಿನ ರಾಜನಾಗಿದ್ದ? ಸೊ ಜ್ಞಾತ್ರಿಕ ಅಂತ ಬರ್ತದೆ. ಆ ಜ್ಞಾತ್ರಿಕ ಬುಡಕಟ್ಟಿನ ರಾಜ ಸಿದ್ಧಾರ್ಥ ಆಗಿದ್ದ. ವರ್ಧಮಾನ ಮಹಾವೀರನ ಸಮಯ ಎಷ್ಟು? ಸೊ ವರ್ಧಮಾನ ಮಹಾವೀರನ ಸಮಯ ಬಂದ್ಬಿಟ್ಟು ಸಾಮಾನ್ಯ ಶಕಪೂರ್ವ 599ರಿಂದ 527 ಇದೆಯಲ್ಲ, ಇದು ವರ್ಧಮಾನ ಮಹಾವೀರನ ಸಮಯ ಆಗಿದೆ. ಪ್ರಶ್ನೆ 16, ವರ್ಧಮಾನನ ತಾಯಿ ಯಾರು? ಸೊ ತಂದೆ ಸಿದ್ಧಾರ್ಥ, ಸೊ ತಾಯಿ ತ್ರಿಶ್ಲಾದೇವಿ ಅಂತ ಹೇಳ್ತಾರೆ. ಸೊ ತ್ರಿಶ್ಲಾದೇವಿಯ ಮಗನೇ ವರ್ಧಮಾನ. ಪ್ರಶ್ನೆ 17, ತ್ರಿಶ್ಲಾದೇವಿ ಯಾವ ಗಣರಾಜ್ಯದ ಯುವರಾಣಿ? ಸೊ ಲಿಚ್ಛವಿ ಅಂತಕ್ಕಂಥ ಒಂದು ಪ್ರಬಲ ಗಣರಾಜ್ಯ ಇದೆ. ತುಂಬಾ ಪ್ರತಿಷ್ಠೆ, ತುಂಬಾ ಫೇಮಸ್ ಆಗಿರ್ತಕ್ಕಂಥ ಗಣರಾಜ್ಯ. ಈ ಗಣರಾಜ್ಯ ಯಾವುದಪ್ಪ ಅಂದರೆ ಲಿಚ್ಛವಿ. ಆ ಲಿಚ್ಛವಿಯ ಯುವರಾಣಿನೇ ತ್ರಿಶ್ಲಾದೇವಿ ಅಂತ ಹೇಳ್ತಾರೆ. ಪ್ರಶ್ನೆ 18, ಮಹಾವೀರ ಎಷ್ಟನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿದನು? ಮಹಾವೀರ 30ನೇ ವಯಸ್ಸಿನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ. ಸೊ ಆತ ಏನು ಮಾಡ್ತಾನೆ? ಮನೆ ಬಿಟ್ಟು ಹೋಗ್ತಾನೆ. ಪ್ರಶ್ನೆ 19,
ಮಹಾವೀರ ಎಷ್ಟು ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ? 30ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗ್ತಾನೆ. ಎಷ್ಟು ವರ್ಷಗಳ ಕಾಲ ಸತ್ಯಾನ್ವೇಷಣೆ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ ಅಂತ ಕೇಳಿದ್ದಾರೆ. ಸೊ ಮಹಾವೀರ 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿರ್ತಕ್ಕಂಥ ಓರ್ವ ಪುರುಷ. 20 ಮಹಾವೀರ ಯಾವುದರ ಮೂಲಕ ತನ್ನ ದೇಹವನ್ನು ದಂಡಿಸಿಕೊಂಡನು? ಸೊ ಮಹಾವೀರ ಉಪವಾಸದ ಮೂಲಕ ಏನು ಮಾಡ್ತಾನಪ್ಪ ಅಂದರೆ ತನ್ನ ದೇಹವನ್ನು ದಂಡನೆಯನ್ನು ಮಾಡ್ಕೋತಾನೆ, ದಂಡಿಸ್ಕೊಳ್ತಾನೆ. 21 ಮಹಾವೀರ 42ನೇ ವಯಸ್ಸಿನಲ್ಲಿ ಯಾವ ಜ್ಞಾನವನ್ನು ಪಡೆದುಕೊಂಡನು? ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಸೊ ಮಹಾವೀರ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದುಕೊಳ್ತಾನೆ. ಕೈವಲ್ಯ ಜ್ಞಾನ ಅಂದರೆ ಏನು? 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಪಡ್ಕೋತಾನೆ. ಹಾಗಾದರೆ ಕೈವಲ್ಯ ಜ್ಞಾನ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಕೈವಲ್ಯ ಜ್ಞಾನ ಅಂದರೆ ಜ್ಞಾನೋದಯ ಅಂತ ಕರೀತಾರೆ. 23 ವರ್ಧಮಾನ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಮತ್ತು ಯಾತನೆಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಂಡಿದ್ದಕ್ಕಾಗಿ ಏನೆನಿಸಿಕೊಂಡ? ಮುಂಚೆ ವರ್ಧಮಾನ ಇದ್ದ, ಮುಂದೆ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಮಾಡಿಕೊಂಡ, ಸುಖ ಮತ್ತು ಯಾತನೆಗಳನ್ನು ನಿಯಂತ್ರಿಸಿ ಆತ ಮಹಾವೀರ ಅಂತ ಅನಿಸಿಕೊಂಡ. ಸೊ ಮುಂದೆ ಮಹಾವೀರ ಆಗಿ ಜಿನನಾದ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಸೊ ಮಹಾವೀರ ಮುಂದೆ ಏನಾಗ್ತಾನೆ? ಜಿನನಾದನು. ಇದು ಒಂದು ತೊಡ ತಾವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಜಿನ ಪದದ ಅರ್ಥ ಏನು? ಜಿನ ಪದದ ಅರ್ಥ ಎಲ್ಲವನ್ನೂ ನಿಗ್ರಹಿಸಿದವನು ಅಥವಾ ಜಯಿಸಿದವನು ಅಂತ ಹೇಳ್ತಾನೆ. ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ NMMS NTSCಗೆ ಬೇಕಾಗ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನಾವುಗಳು ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇದ್ದೀವಿ. ಸೊ ಪ್ಲೀಸ್ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ವಿಡಿಯೋಗಳನ್ನು ಲೈಕ್ಗಳು ಮಾಡಬೇಕು, ವಿಡಿಯೋಗಳನ್ನು ಶೇರ್ ಮಾಡಬೇಕು, ಮತ್ತು ಸಾಧ್ಯವಾದಷ್ಟು ತಾವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಶಾಲೆಯ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ತಾವೇನು ಮಾಡಬೇಕಪ್ಪ ಅಂತಂದರೆ ಶೇರ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಯಾಕಂದ್ರೆ ಎಷ್ಟು ವ್ಯೂಸ್ಗಳು ಬರ್ತಾವೆ, ಎಷ್ಟು ಲೈಕ್ಸ್ಗಳು ಬರ್ತಾವೆ, ಅದರ ಮೇಲೆ ನಮಗೆ ಏನಾಗ್ತದೆ ಅಂತಂದ್ರೆ ಇನ್ನಷ್ಟು ಮೋಟಿವೇಶನ್ ಸಿಗ್ತದೆ, ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕು ಅನ್ನೋದನ್ನು ನಮಗೆ ಇನ್ಸ್ಪೈರ್ ಆಗ್ತದೆ. ವಿಡಿಯೋಗಳು ಶೇರ್ ಆಗಲಿಲ್ಲ ಅಂತಂದರೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತ ಹೇಳ್ತಾ, ಸೊ ನಿಮ್ಮ ವ್ಯೂಸ್ಗಳು ನಿಮ್ಮ ಶೇರ್ಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಸಿಗ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಕಡೆಯ ಪ್ರಶ್ನೆಗೆ ಹೋಗುವ. ಮಹಾವೀರನ ಅನುಯಾಯಿಗಳನ್ನು ಏನಂತ ಕರೀತಾರೆ? ಸೊ ಮಹಾವೀರನ ಅನುಯಾಯಿಗಳನ್ನು ಜೈನರು ಅಂತ ಕರೀತಾರೆ. ಇಷ್ಟು 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದ ಮೊದಲ ಭಾಗದಲ್ಲಿ 25 ಪ್ರಶ್ನೆ ನೋಡಿದ್ದೀವಿ. ಮತ್ತೆ ಸಿಗ್ತೀನಿ 2ನೇ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳ ಉತ್ತರಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.